ನಿಲ್ಲಿಸ್ಬೇಕು. ಅವನಲ್ಲಿ ನಿಲ್ಸ್ಕೊಂಡು ರೈತಲ್ಲಿ ಹೊಡ್ಕೊಂಡು ಹೋಗ್ತಾನೆ ಈಗ. ಅಷ್ಟೊಂದು ಇದು ನಿಲ್ಸಲ್ವಾ ಏ ಇರ ಅಡ್ಡ ಹಾಕ್ಬಿಡ ಓಡೋಗ್ಬೇಕು ಅವನು. ಲಾಗ್ ಬುಕ್ ತೋರಿಸ್ರೆ ಓಡೋಗ್ತಾವಲ್ಲ. ನಿಲ್ಸ್ಬೇಕು, ಕಡ್ರ ತರ ಓಡಾಬಾರ್ದು. ಯಾಕೆ ಕಡ್ರ ತರ ಓಡೋಗ್ತೀರಾ? ನಿಲ್ಸ್ಬೇಕು. ಸರ್ಕಾರಿ ವೆಹಿಕಲ್ ಮಿಸ್ಯೂಸ್ ಕರೆಕ್ಟ್ ಆಗಿದೆ ತಾನೆ? ನೀವು ಕಾನೂನು ಪ್ರಕಾರ ಕರೆಕ್ಟ್ ಆಗಿದೆ ನಿಲ್ಸಿ. ಅದಕ್ಕೇನಂತೆ ಒಳ್ಳೆ ಕತೆ ಐತಲ್ಲ ಇವ್ರದ್ದು. ಗೌರ್ಮೆಂಟ್ ವೆಹಿಕಲ್ ಸಂಡೇ ಮುಂದೆ ಕೊಡಿ. ಅಲ್ಲಿಂದ ಹೇಳ್ತಾ ಇದೀವಲ್ವ ನಿಲ್ಸಿ ಅಂತ. ಫೋನ್ ಕೂಡ ಅವ್ರಿಗೆ ಮಾತಾಡ್ತಾರೆ ಮರಡಿ ಸರ್ಗೆ ಫಸ್ಟ್. ಅಲ್ಲಿಂದ ಹೇಳ್ತಾ ಇದೀವಲ್ವ ನಿಲ್ಸಿ ಅಂತ. ಯಾಕೆ ಹೋಗ್ತಾ ಇದೀವಿ? ತಪ್ಪಿಲ್ಲ ಅಂದಾಗ ಸರ್ಕಾರಿ ವೆಹಿಕಲ್ ನ ಮಿಸ್ಯೂಸ್ ಮಾಡ್ಕೊಂತೀರಾ? ಅದು ತಕ್ಕಂತೆ ದಾಖಲೆ ಇದ್ರೆ ನೀವು ನೀವು ಸರ್ಕಾರಿ ಕಾರಲ್ಲಿ ಓಡಾಡಿ ದಯವಿಟ್ಟು. ಬಟ್ ಆದ್ರೆ ಅದಕ್ಕೆ ತಕ್ಕನಾದ್ದು ಇಡ್ಬೇಕು. ಕಳ್ಳನ್ ತರ ಓಡಾಡಬಾರ್ದು. ಮರಾಠೆ ಸರಿ ಫೋನ್ ಮಾಡ್ಕೊಡಪ್ಪ ಸರ್. ಲಾ ಬುಕ್ ಮೇಂಟೈನ್ ಮಾಡ್ತಾ ಇರ್ತೀರಲ್ಲ ಸರ್. ನಾವು KRS ಪಾರ್ಟಿ ಅವರು. ಈಗ ಸರ್, ಈಗ ಲಾ ಬುಕ್ ಮೇಂಟೈನ್ ಮಾಡ್ತಾ ಇರ್ತೀರಲ್ಲ, ಅದು ತೋರಿಸಿ ಸರ್. ಎಲ್ಲಿರ್ತದೆ? ಕಾರಲ್ಲಿ ಇರ್ಬೇಕು. ಕೊಡ್ರಿ. ಅಲ್ಲ ನಿಲ್ಸ್ರಿ ಅಂದ್ರೆ ನಿಲ್ಸಂಗ್ ಓಡಾಡಬಾರ್ದು. ಇದು ಸಾರ್ವಜನಿಕರು ವೆಹಿಕಲ್. ನೀವು ಫ್ಯಾಮಿಲಿಗೆ ಅದಕ್ಕೆ ಇದಕ್ಕೆ ಎಲ್ಲ ಓಡಾಡ್ಕೊಂಡು ID ಕಾರ್ಡ್ ಇಲ್ಲ, ಅಕಸ್ಮಾತ್ ಯಾರು ಕಳ್ಳರು ಎತ್ಕೊಂಡು ಹೋದ್ರಪ್ಪ ಗಾಡಿನ, ಏನ್ ಮಾಡ್ಬೇಕು? ಮೊನ್ನೆ 7.5 ಕೋಟಿ ಲೂಟಿ ಮಾಡ್ಕೊಂಡು ಹೋದ್ರು ಪೊಲೀಸರು. ಹೆಂಗ್ ತಿಳ್ಕೋಬೇಕು? ಸರ್ಕಾರಿ ವೆಹಿಕಲ್, ಸಾರ್ವಜನಿಕರು ತೆರಿಗೆ ವೆಹಿಕಲ್ ಅಣ್ಣ. ನೀವೇ ಒಂದು ID ಕಾರ್ಡ್ ಇಲ್ಲ ನಿಮ್ಮಲ್ಲಿ, ವೆಹಿಕಲ್ ಲೂಟಿ ಮಾಡ್ಕೊಂಡು ಹೋದ್ರಿ ಅಂತ ನಾವ್ ಹೆಂಗ್ ತಿಳ್ಕೋಬೇಕು? ಒಂದು ID ಕಾರ್ಡ್ ಇಲ್ಲ, ಒಂದೇನಿಲ್ಲ, ಸರ್ಕಾರಿ ವೆಹಿಕಲ್ ಸಂಡೆ ಓಡಾಡಬಾರ್ದು. ID ಕಾರ್ಡ್ ಕೊಡಿ, ಲಾಗ್ ಬುಕ್ ಕೊಡಿ. ಇಲ್ಲಿಂದ ಬೆಂಗಳೂರಿಂದ ಬೆಳಗಾವಿ ಸಾರ್ವಜನಿಕರು ಡೀಸೆಲ್ ಏನು ಸುಮ್ಮನೆ ಬರ್ತದ ಸರ್? ಹೇಳಿ. ನಾವು ತೆರಿಗೆ ಕಟ್ಕೊಂಡು ಸಾಯ್ತೀವಿ. ನಮಗೆ ತೆರಿಗೆ ಮೇಲೆ ತೆರಿಗೆ ಹಾಕೊಂಡ್ಬಿಟ್ಟು ನೀವು ಎಲ್ಲ ಎಲ್ಲಿಂದ ಬೆಂಗಳೂರಿಂದ ಬೆಳಗಾವಿಯಿಂದ ಬೆಂಗಳೂರು. ಟಿ ಶರ್ಟ್ ತಂಬ್ರ ಹೇಗೆ? ಟಿ ಶರ್ಟ್ ತಂಬ್ರ. ನಮ್ಮ ಅಲ್ಲ ID ಕಾರ್ಡ್ ಬೇಕಾಗಿಲ್ಲ ನಮ್ಗೆ. ಇದು ID ಕಾರ್ಡ್ ಇದು ಲಾ ಬುಕ್ ಕೊಡಿ ಸರ್. ಗಾಡಿಲಿ ಲಾ ಬುಕ್ ಮೇಂಟೈನ್ ಮಾಡ್ತೀರಾ? ಸಾರ್ವಜನಿಕರು ನೋಡಿ, ಸಾರ್ವಜನಿಕರು ಎಲ್ಲೇ ಆಗ್ಲಿ ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು. ಸರ್ಕಾರಿ ವೆಹಿಕಲ್ಲು ಸರ್ಕಾರಿ ರಜೆ ದಿನದಲ್ಲಿ ವೆಹಿಕಲ್ಗಳು ಆಚೆ ಬರಂಗಿಲ್ಲ. ಅವ್ರು ಆಚೆ ಬರಬೇಕು ಅಂದ್ರೆ ಅದಕ್ಕೆ ಪರ್ಮಿಷನ್ ತಗೋಬೇಕು, ಲಾ ಬುಕ್ಗಳು ಮೇಂಟೈನ್ ಮಾಡಬೇಕು, ಅವನ್ನೆಲ್ಲ ಮೇಂಟೈನ್ ಮಾಡಬೇಕು. ಅವೆಲ್ಲ ಗಾಡಿಲಿ ಇರಬೇಕು. ಇವರೆಲ್ಲ ಇಟ್ಬಿಟ್ಟವ್ರಂತೆ ಲಾ ಬುಕ್ಕ. ಸರ್ಕಾರಿ ವೆಹಿಕಲ್ಗೆ ಮಾತಾಡು. ನಮಗೇನು ಅವರು ಸರ್ಕಾರದ ರೂಲ್ಸ್ಗಳೇನಿದಾವೆ ಅದನ್ನು ತೋರಿಸ್ಬಿಟ್ಟು ಹೋದ್ರೆ ಸಾಕು. ನಮಗೇನು ಒಬ್ಜೆಕ್ಷನ್. ಸರ್ ಸರ್ ಇದೆಲ್ಲ ಹೇಳಲೇಬೇಡಿ ಸರ್. ಯಾಕೆ ಈಗ ಹೇಳಾಯ್ತು ಸರ್? ಬೇಕಾದ್ರೆ ನೋಡಿ ಕಿಲೋಮೀಟರ್ ಇಲ್ಲಿ ಹೆಂಗಿದೆ ಅಂತ ನೋಡಿ.
ನಾನಿದು ಸರ್ ಇದು ಹೋಯ್ತು ಆರ್ ಇತ್ತಲ್ವಾ ಬೆಳಿಗ್ಗೆ ನಿಮ್ಮ ಎದುರುಗಡೆ ಮಾಡಿರೋದೇನಲ್ಲ. ಎಷ್ಟು ತಾರೀಕು ಇವತ್ತು? ಗಾಡಿಗೆ ನೋಡ್ತೀವಿ 7 ಓಕೆ. ಕಿಲೋಮೀಟರ್ ನನಗೂ ಗೊತ್ತಿಲ್ಲ 7ನೇ ತಾರೀಕು ನಂಗೆ ಗೊತ್ತಿಲ್ಲ. ಈಗ 6 ಇತ್ತು ತಾನೆ. ಸರಿ ಸರ್ ಆಯ್ತು. ಈ ಅವಾಗ 6 ಮಾಡಿ ಇವಾಗ 7 ಮಾಡಿದ್ರಾ? ನೋಡಿ ಇಲ್ಲಿ 6 ಐತೆ ಫಸ್ಟ್ ಬರ್ದವ್ರಿ ಇಲ್ಲಿ 6 ಬರ್ದವ್ರೆ. ಸರಿ ಸರ್. ಈಗ 7 ಬರ್ದವ್ರೆ ಸರ್ ಆಯ್ತು ಸರ್. ಇವತ್ತಿನ ಆಯ್ತು ಡೇಟ್ಗೆ ಸರ್, ಇವತ್ತು ಈಗ ಬರುವಾಗ ನಾವು ಫಾಲೋಅಪ್ ಅದಕ್ಕೆ ಮಾಡ್ತೀವಿ ಇಲ್ಲಿ ಕೈ ಸರ್ ಸೀಲ್ ಇಲ್ಲ, ಸೈನ್ ಇಲ್ಲ, ಏನು ಇಲ್ಲ. ನೋಡ್ತೀವಿ ಸರ್ ನಾವು. ಸೀಲು ಸೈನ್ದು ನಾನು ಕೇಳ್ತಾ ಇಲ್ಲ ಸರ್. ತಾಬಿಟ್ಟು ನಿನ್ಗೆ ಆರ್ಟಿಕಲ್ಲೇ ಮಾಡಿ ನಿನ್ನೆ ದಿನ ಸರ್ ನಮಸ್ತೆ. ಈಗ ಬೆಂಗಳೂರು ಹಾ ಹಾ ಡ್ರೈವರ್ ಸಾಹೇಬ್ರದ್ದು ಏನು ಹೆಸರು? ಎಲ್ಲ ವ್ಯಕ್ತಿಗೂ ಪರ್ಮಿಷನ್ ಇದೆ. ರಾಜು ಇವರು ಸರ್ ಯಾರು? ಎಲ್ಲರೂ ಹೋಗೋರ್ಗೆ ಎಲ್ಲರಿಗೂ ಪರ್ಮಿಷನ್ ಇದೆ ಮತ್ತೆ ಗಾಡಿಗೂ ಪರ್ಮಿಷನ್ ಇದೆ. ಇವ್ರು ಮಾತಾಡಿದ್ರಲ್ಲ. ಬನ್ನಿ ಸರ್, ಬೇಕಾದ್ರೆ ಕಿಲೋಮೀಟರ್ ನೋಡ್ಕೊಳ್ಳಿ ಗಾಡಿಲಿ. ಇದ್ರಲ್ಲಿ ಏನಾರು ಹೆಚ್ಚು ಕಮ್ಮಿ ಇದ್ರೆ ನೆನ್ನೆ ಸರ್ ಇವಾಗ ಕೊಡ್ಬೇಕಾ, ಫೋನ್ ಕೊಡ್ಬೇಕಾ? ಮಾತಾಡಿದವ್ರ ಹೆಸರು ಏನಾರ? ಜನಕ್ಕೂ ಲಿಸ್ಟ್ ಇದೆ. ನೀವು ಅಲ್ಲಿ ಒಂದು ರಸ್ಪಾನ್ಸ್ ಮಾಡಿದ್ರೆ ಇಲ್ಲಿವರೆಗೂ ಬಂದು ನೀವು ಫಲ ಮಾಡೋಕ್ಕೆ ಸರ್ ಭಗವಾನ್ ಅಂತ ಸರ್ ಮಾತಾಡಿರೋದು ನಿಮ್ಮ ಹತ್ರ. ಅಧಿಕಾರಿನೇ, ಯಾವ ಅಧಿಕಾರಿ ಕೇಳು. ಮುಖಂಡ ಅಂತ ಹೇಳ್ತಾರೆ. ಅವ್ರು ಇದಾರ ಇಲ್ಲಿ ಐಡಿ ಕಾರ್ಡ್ ಐಡಿ ಕಾರ್ಡ್ ಬೇಡ ಸರ್. ಸರ್ ಐಡಿ ಕಾರ್ಡ್ 10 ಜನಕ್ಕೂ ಐಡಿ ಕಾರ್ಡ್ ಇದೆ. ಕೊಡಿ 10 ಜನಕ್ಕೂ ಪರ್ಮಿಷನ್ ಇದೆ. ಕೊಡಿ ನಿಮ್ಮ ಐಡಿ ಕಾರ್ಡ್ ಕೊಡಿ ಸರ್. ಸರಿ ಸರ್ ಹೇಳಿ ಕೊಡಿ ಸರ್, ಕೊಡಿ ಐಡಿ ಕಾರ್ಡ್. ಹಾಂ ಸರ್. ಗಾಡಿ ಪರ್ಮಿಷನ್ ಮಾಡ್ತೀವಿ. ಅಲ್ಲ ಇವತ್ತು ಪರ್ಮಿಷನ್ ತಗೊಂಡಿದ್ದೀರ ಅದು ಕೊಡಿ. ಗಾಡಿ ಸೈಡ್ಗೆ ಹಾಕಿದ್ದು, ಗಾಡಿ ಒಳಗಡೆ ಹಾಕಿ. ಆಯ್ತು ಆಯ್ತು ಎರಡು ಮುಂದಕ್ಕೆ ಹೋಗುವ, ಮುಂದಕ್ಕೆ ಬೇರೆ ಹಾಕ್ತು. ಹಂಗೆ ಸೈಡಿಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ದು ಐ ಡಿ ಕಾರ್ಡ್ ಎಲ್ರದ್ದು ಇದೆ ಅಲ್ವಾ, ಅದು ತೊಂದರೆ ಇಲ್ಲ. ನಾವು ಕೇಳ್ತಿರ್ತಕ್ಕಂಥದ್ದು ಏನು ಅಂದರೆ, ಗಾಡಿ ಇವತ್ತು ಸಂಡೇ ಇದೆ, ಭಾನುವಾರ, ನೀವು ಅಧಿವೇಶನಕ್ಕೆ ಹೋಗ್ತಾ ಇದ್ರೆ ಓಕೆ. ನಮ್ಗೆ ಕೇಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ, ಇಲ್ಲಿಂದ ಹೋಗೋದಕ್ಕೆ ತಮ್ಮ ಪರ್ಮಿಷನ್ ಲೆಟ್ರ್ ಕೇಳ್ತಾ ಇರ್ತಕ್ಕಂಥದ್ದು. ತಗೊಳ್ಳಿ ಸರ್, ಕೊಡಿ. ನನಗೊಂದು ಪರ್ಮಿಷನ್ ಲೆಟ್ರ್ ಕೊಟ್ಟರೆ ನಾವೇನೂ ಮಾತಾಡಲ್ಲ, ಹೊರಟೋಗ್ತೀವಿ ಅಷ್ಟೇ. ಅಷ್ಟೇ ಸರ್. ಯಾಕಂದ್ರೆ ಬಿಪಿಆರಿಂದನೇ ಆಗಿರೋದು, ಅವ್ರಿಗೆ ಬಂದ್ಬಿಟ್ಟು ನೀವು ಅಲ್ಲೂ ಕೇಳ್ತಾನೆ ಆಗಿದೆ, ಗಾಡಿದು ನಂಬರ್ ಆಗಿದೆ, ನೀವು ಸರ್ಕಾರದಿಂದ ಆಗಿದೆ. ಏನು ಮಾತಾಡೋಕೆ ಆಮೇಲೆ ನನಗೆ ಡಿ ಸಿ ಆಫೀಸ್ಗೆ ಲೆಟರ್ ಕೊಟ್ಟಿದ್ದಾರೆ, ಅಲ್ಲೇನೇನು ವ್ಯವಸ್ಥೆ ಬೇಕು ಅಂತ. ಆ ಲೆಟರ್ ನನ್ನ ಹತ್ರನೇ ಇದೆ. ಕೊಡಿ ಕೊಡಿ ಕೊಡಿ. ಅಲ್ಲ ಇದ್ರೆ ಕೊಡಿ ಸರ್, ನಾವು ಅಲ್ಲಿ ನಿಲ್ಲಿಸಿ ಸರ್, ಒಂದು ನಿಲ್ಲಿಸ್ಲಿಲ್ಲ. ಯಾರ್ಯಾರು ಹೋಯ್ತಾ ಇದ್ದೀವಿ ಪ್ರತಿಯೊಬ್ಬರದ್ದು ಲಿಸ್ಟು ಇದೆ. ಆಯ್ತು. ಲಿಸ್ಟ್ ತರ್ಕೊಳ್ಳಿ ಸರ್, ಮಹೇಂದ್ರ ತೊಂದರೆ ಇಲ್ಲ, ಎಲ್ಲ ಇದೆ. ಇದ್ರೆ ಕೊಡಿ ಸರ್, ತೊಂದರೆ ಇಲ್ಲ, ಅಭ್ಯಂತರ ಇಲ್ಲ ನಮ್ಗೆ. ಫೋನ್ ಮಾಡ್ಬೇಕಂತ ಪರ್ಮಿಷನ್ ಲೆಟ್ರ್ ಇಲ್ಲ ಅಂದ್ರೆ ಕೊಡು. ಹಾಂ ಕೊಡು, ನಮ್ಮ ಮೊಬೈಲ್ ಕೊಡು. ಸುಮ್ಮನೆ ಆಟಗಳು ಆಡ್ತಾರೆ ಇವರು. ಆಯ್ತು ಸರ್, ಇರಿ ಒಂದು ನಿಮಿಷ, ಪ್ರಾಬ್ಲಮ್ ಏನಿಲ್ಲ ಇಲ್ಲಿ. ಆಯ್ತು ಹೋಗಿ, ಗಾಡಿ ಪ್ರಾಬ್ಲಮ್ ಆಯ್ತು ಇರಿ. ಇದೊಂದು ಎಲ್ಲ ಫಂಕ್ಷನ್ಗೆ ಹೋಗ್ತಾ ಇದ್ದಾರೆ, ಎಲ್ಲ ಹಿಂದೆ ಮುಂದೆ ಮೊಬೈಲ್ ಒಂದು ಇದೊಂದು ಗಾಡಿ. ಅದೇಣ, ಈಗ ಪರ್ಮಿಷನ್ ಲೆಟ್ರ್ ಇಲ್ಲ ಅಂದ್ರೆ ಒಂದೊಂದು ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ಬೇಕಂತ. ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ನೀವು ನೋಡ್ತಾ ಇರಿ. ಗಾಡಿ ಪ್ರಾಬ್ಲಮ್ ಆಗುತ್ತೆ, ಗಾಡಿ ಜಾಮ್ ಆಗ್ತದೆ. ಕಳಿಸ್ಬಿಡೋಣ. ಆಮೇಲೆ ಕಂಪ್ಲೇಂಟ್ ಮಾಡ್ಕೊಳ್ಳೋಣ.
ಇರು ಒಂದು ನಿಮಿಷ ಇರು. ಇರು ಒಂದು ನಿಮಿಷ ಇರು. ಅದು ಮರಾಠಿ ಸರ್ಗೆ ಹೇಳಿ ಈ ಗಾಡಿ ನಂಬರ್ ತಗೊಂಡು ಕಂಪ್ಲೇಂಟ್ ಮಾಡೋಣ. ಬೇಕಾದ್ರೆ ಅರ್ಜೆಂಟ್ ಇದ್ರೆ ಹೋಗಿ ಸರ್, ನೀವು ನಾವು ಕಂಪ್ಲೇಂಟ್ ಮಾಡ್ಕೊಂತೀವಿ.